ಕುಂದ್ರು ಕೂಡ ಅಲ್ಲಿ ಅದು ಸುಮ್ಮ ಮಾಡಿಬಿಟ್ಟು ಜೀವಾಗಿ ಕೇಳ್ತಾರೆ ಅದು. ಅದು ಕುಂದ್ರು ಕೂಡ ಅಲ್ಲಿ ಭಾಳ ಬೇರಿಕೆ ಅದು. ಹೌದು ಅದು ಎಬಸ್ತದೆ ಹೆಂಗ, ಹೌದು. ಅದ್ರ ಅವತಾರ ಹೆಂಗ ಅದು ನೋಡ್ರಿ. ಅದ್ರ ಮೈಮಾನಿ ಹಂಗಾದ್ರಿ. ಒಬ್ಬ ಕೆಂಪ್ಕೋತ್ ಹೊಂಟಿದ್ರಿ, ನನಗೆ ಹೆಂಗ್ ಕೆಮ್ಮತ್ತಿದೆ ನೀವು ನೋಡ್ಲಿಕತ್ರಿ, ನಾ ಕೆಮ್ಮದು ಹಾ ಕೆಂಪ್ಕೋತ್ ಹೊಂಟಿದೆ, ಇದ್ರಿಗೆ ಬಂದ್ರಿ ಒಬ್ಬವ. ಹೌದು. ಈಗ ಏನ್ ಮಾಡ್ತೀರಿ, ಶಾಂತಾಬಾಗಿ ಮಾತಾಡ್ಕೊಟ್ಟಿಲ್ಲ, ಮತ್ ನಾರೇ ಮಾಡ್ಬೇಕಲ್ಲ. ಹೌದಾ ಕೆಂಪ್ಕೋತ್ ಹೊಂಟಿದ್ದ, ಹಾ ಇವ ಬಂದ್ರಪ್ಪ. ಹಾ ಯಾಕೋ ಪ್ರಕಾಶ ಕೋಡಿ ಹಿಂಗ್ಯಾಕ ಕೆಂಬ್ಲಕತ್ತಿ ಅಂತ ಕೇಳ್ದವ. ಹೌದಾ ಏನ್ ಮಾಡೋದು, ಮೊನ್ನೆ ಹಳ್ಳದ ಗೆಣ್ಣೂರ್ ಹಾಡೀನಿ, ಮಡ್ನೋಳಿ ಹಾಡೀನಿ, ಒಟ್ಟು ಕೆಮ್ಮೆ ಕಡಿಮೆ ಆಗಲ್ದು ಅಂದವ ನನ್ನಂಗ. ಹೌದಾ ಅವ್ ನೀರ್ ಬದಲಾಗಿ ಒಟ್ಟೆ ಕೆಮ್ಮೆ ಕಮ್ಮಗಲಾಗ್ಯದ. ನಾ ಒಂದ್ ಐಡಿಯಾ ಹೇಳ್ತೀನಿ ಮಾಡ್ತೀನೋ ಅಂದವ. ಹಾ ಏನಂದವ, ಒಂದ್ ಮಾಪ್ ಹಾಕಂದವ. ಹಾ. ಮಾಪ್ ಹಾಕಂದ, ನೀರ್ ಹಾಕ್ಲಾರ್ದೆ ಬಿಡಿ. ಅವ ಅಂದ ಹುಚ್ಚುಗೊಟ್ಟಿ, ಮಾಪ್ ಹಾಕದ್ರ ಕೆಮ್ಮೆ ಹಂಗ ಹೋಗ್ತದ ಅಂದವ. ಹಾ ಏನ್ ಅನ್ಬೇಕ್ರಿ ಅವ, ಏನಂದ್ರಿ. ಹೆಂಗ ಎದ್ದು ಹೊಡಿಯತ್ತಾರ ನೋಡ್ ಹಂಗ ಅವ ಏನ್ ಅನ್ಬೇಕ್ರಿ. ಹಾ ಹುಚ್ಚುಗೊಟ್ಟಿ ಕೆಮ್ಮ ಹೋಗಲ್ಲೇನು ಅಂದವ. ಹೌದಾ ಈಗ ನೋಡು, ನಂದು ಪನ್ನಾಶಕ್ಕರ್ ಹೊಲ ಹೋಗ್ಯದ, ನಿಂದು ಕೆಮ್ಮ ಹೋಗಲೇನು, ಮನಿ ಹೋಗ್ಯದ, ಹಾ ನಾನು ಹೆಣ್ತಿ ಕೊಳ್ಳ ಅಂತ ತಾಳಿನೂ ಹೋಗದ. ಹೌದಾ ಈಗ ಇದು ಎಂತ ಪೈಲ್ವಾನ್ ಇದ್ದಂಗ ಶರೀರ ಇತ್ತಿದು ಹೋಗ್ಯದ, ನೀನು ಕೆಮ್ಮ ಹೋಗಲ್ಲ ಅಂದವ. ಹೌದಾ ಕರೆಕ್ಟ್ ಅದ ಒಂದು, ಅದ್ರ ಮೈಮಾನಿ ಹಂಗದ. ಹೌದಿಪ್ಪ ಹೌದ. ಯಾಕೆ ತರ್ಬೀನಿ ಅಂದ್ರ, ಯಾಕ್ರಿಪ್ಪ ತಮ್ಮ ಸೂರ್ ಇದ್ದಾಗ ಹೌದಾ ನೀ ತಾಳ್ಮೆಟ್ಟಿಗೆ ಹಿಂದ ಮುಂದೆ ಮಾಡಿದ್ರು ಅದ್ರೊಳಗೆ ದಕ್ತದ. ಹಾ ನನಗೆ ಆರಾಮಿಲ್ಲ, ನಾಳೆಗೆ ಬಿಜಾಪುರದಾಗ ಆಪರೇಷನ್ ಮಾಡಿಸಿ ಎತ್ತೀನಿ ನನಗೆ. ಹೌದು ಯಾಕ ಯಾಕ್ರಿಪ್ಪ ಸಭೆ ಒಳಗೆ ಸುಮ್ ಕೂತಾರತ್ ಹಿಂಗ್ ತಿಳ್ಕೊಳ್ಳೋದಿಲ್ಲ. ಹೌದಾ ಕೆಲವೊಂದು ಮಂದಿ ತಿಳಿಲಾರ್ದವ್ರು ಇದ್ರು, ಸಭೆ ಒಳಗೆ ಬಹಳ ಪಂಡಿತರು ಕೆಲವೊಬ್ರು ಇರ್ತಾರ. ಹೌದಿಪ್ಪ ಹೌದ. ನಾವು ಮಾಡುವಂತ ಕೆಲಸ ಹೆಂಗಿರ್ಬೇಕು ಗೊತ್ತದೇನು, ಹ್ಯಾಂಗಿರ್ಬೇಕಿಪ್ಪ, ಹಾಡುವಂತ ಹಾಡ ಹೌದು ಏಕಾಗ್ರತೆಯಿಂದ ಕೂಡಬೇಕು. ಹೌದಾ ಹಾಡ ಡಗ್ಗಾಕ ಜೈಂಟ್ ಇರ್ಬೇಕು, ಹಾ ಡಗ್ಗ ಡೊಳ್ಳಿಗೆ ಜೈಂಟ್ ಇರ್ಬೇಕು, ಡೊಳ್ಳ ತಾಳಿಗೆ ಜೈಂಟ್ ತಾಳಿಗೆ ಜೈಂಟ್ ಇರ್ಬೇಕು. ಇಷ್ಟೇ ಅಲ್ಲ, ನಮ್ಮ ಸೂರಿಗೆ ಜೈಂಟ್ ಇರ್ಬೇಕು. ಹೌದಾ ಯಾಕ, ಹಾ ಸ್ವರಕ್ ಪರಮಾತ್ಮ ಓತಾನ, ಹಾ ಹಾ ಅಷ್ಟು ಸುಖ ಬೇಕು. ಹೌದು ಇವೆಲ್ಲ ಜೈಂಟ್ ಇದ್ರೆ ಮಾತ್ರ ಕೆಲಸ ಆಗ್ತದ. ನೀ ತಲಿ ಹಾಕೋತ್ ಹಿಂದ್ ಜೋಗಬೇಡ. ಹೌದಾ ವಿಷಯ ಹೆಂಗೈತಂದ್ರ, ಹಾ ಏನ್ರಿ ಬರ್ರಿ ಏನೇನ ತೊಗೊಂಬರ್ರಿ ನೀವು. ಇಲ್ಲ ರಶ್ ಹೋಗಲ್ಲ. ರಶ್ ಯಾಕೆ ಹೋಗ್ತದ, ಹೋಗೋರಿದ್ರೆ ಹೋಗ್ತದ, ಹೋಗಂಗಿಲ್ಲ ರಶ್. ಹಂಗ ರಶ್ ಇಲ್ಲೇ ಇರ್ತದ, ಅದು ತಮ್ಮ ಕೈಯಾಗ ಅದಷ್ಟೇ. ಒಂದು ನಿಮಿಷ ಸನ್ಮಾನ ಮಾಡ್ಕೋತೀನಿ. ರಾಯಬಾಗ್ ಹೌದ್ರಿ. ನಮ್ಮ ಅರಟಾಳ್ ಕಲ್ಮೇಶ್ ಮಾಸ್ತರ್ ಅವರು ಶಿಶುಮಕ್ಕಳಾಗಿರುವಂಥವ್ರು, ನಮ್ಮ ಕಲ್ಮೇಶ್ ಅಣ್ಣವರು ತಮ್ಮ ಸಂಘದ ಪರವಾಗಿ ನಮ್ಮ ಸಂಘಕ್ಕೆ ಪ್ರಕಾಶಣ್ಣ ಭೀರದೇವರ ಜಾತ್ರೆಗೆಲ್ಲ ನಮ್ಮ ಊರಿಗೆ ಬಂದಾರ ತಿಳ್ಕೊಂಡು ಕಲಾವಂತರ ಅಷ್ಟು ದೂರದಿಂದ ಬಂದ್ರೆ ಕಲಾವಂತರಿಗೆ ಮಾನ ಸನ್ಮಾನ ಅನ್ನುವಂಥದ್ದು ಒಂದು ದೊಡ್ಡದಿರ್ತದೆ ತಿಳ್ಕೊಂಡು ತಮ್ಮ ಸಂಘದ ಪರವಾಗಿ ಒಂದು ಪೇಟ, ಒಂದು ಶಾಲ ಮತ್ತು ಒಂದು ಸುಂದರ ಪುಷ್ಪದ ಮಾಲೆ ಇದನ್ನ ಹಾಕಿ ನಮಗ ಗೌರವ ಸನ್ಮಾನ ಮಾಡಿದ ಪುಣ್ಯಾತ್ಮರ ಸಂಘ. ಕಲಾವಂತರಿಗೆ ಸನ್ಮಾನ ಮಾಡಿ ತೃಪ್ತಿಪಡಿಸಿದ್ರ ಸಲುವಾಗಿ ಆ ಭೀರದೇವರ ನಿಮ್ಮ ಸಂಘ ಆದರೂ ಕೂಡ ಜಗತ್ತಿನೊಳಗ ಕೀರ್ತಿಶಾಲಿಯಾಗಿ ಮೆರಿಲಿ. ನೀವು ಕೂಡ ನಮ್ಮ ಊರ ಕಡೆ ಬಂದು ಹಾಡುವಂತ ಶಕ್ತಿ ಸಾಮರ್ಥ್ಯ ಭೀರದೇವರ ನಿಮಗೆ ಕೊಟ್ಟು ದಯ ಪಾಲಿಸ್ಲಿ ಅಂತ ಆ ಭೀರದೇವರಲ್ಲಿ ಬೇಡಿಕೊಂಡಣ್ಣವರ ನೀವು ಮಾಡಿರುವಂತ ಮಾನ ಸನ್ಮಾನ ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಒಂದಿಷ್ಟು ಕಾಲ ನಿಮ್ಮ ಮನಸ್ಸು ಚಂಚಲಾಗ್ಯದ. ಸನ್ಮಾನದ ಮಧ್ಯದೊಳಗ ಆ ಚಂಚಲತೆಯಿಂದ ಬಿಟ್ಟು ಒಂದಿಷ್ಟು ವಿಷಯದ ಕಡೆ ನಾವು ನೀವು ಚಿಂತನೆ ಮಾಡೋಣ. ಮಾಡ್ರಿಪ್ಪ ಮಾಡ್ರಿ. ನಾ ಏನ್ ಹೇಳಿದ್ರಿ, ಸಭೆ ಒಳಗ ಬಹಳ ವಿದ್ವಾಂಸರು ಇರ್ತಾರ. ಕೋಗಿಲ ಹೆಂಗ ಕೂಗಿದ್ರು ಚಂದಲ್ಲಪ್ಪ ಚಂದ. ಆದ್ರ ಅದನ್ನೇ ಕಾಗಿ ಕೂಗುತ್ತಂದ್ರ ಕರ್ಕಶ ಅನಿಸ್ತದ. ಆದ್ರೂ ಕೂಡ ನಮ್ಮ ಕೆಲಸ ಏನಿರ್ತದಲ್ಲ, ನಾವು ಅದನ್ನ ಒಂದು ಲಕ್ಷ್ಯ ಇಟ್ಟು ಆ ಕೆಲಸ ಮಾಡಿದ್ರೆ ಬಲ್ಲವರು ಅದಕ್ಕೆ ಒಪ್ತಾರ ಅನ್ನುವಂತ ಮಾತು ಹೇಳಿ, ಇಲ್ಲಿ ಹುಲಜಂತಿ ಒಳಗ ಮಾಳಿಂಗರಾಯ ರಾತ್ರಿ ಬಾರಾದೊಳಗ ಮನಿಗೆ ಬಂದು ತಲಬಾಗಲಿ ಹಿಡಿದು ನಿತ್ತ ತಾಯಿ ಕನಬಾಯಿ ಮನಿ ಒಳಗ ನಿದ್ದೆ ಮಾಡ್ತಿದ್ಳು. ಹೌದಿಪ್ಪ ಹೌದು.
ಮಗು ಮಾಳಿಂಗರಾಯ ಬಾಗಲು ತೋಳಿ ಹಿಡಿದು ನಿತ್ತಂಗಾಗಿತ್ತು. ಮಗು ಮಾಳಿಂಗರಾಯನ ಮುಖ ಬಾಡ್ದಂಗಾಗಿತ್ತು. ಆಗಿತ್ರಿಪ್ಪ ಆಗಿತ್ತು. ಕನಸಿನಿಂದ ಎಚ್ಚರಾಗಿ ಬಾಗಲ್ ತೆರೆದು ಹೋಗಿ ನೋಡ್ತಾಳ ಮಾಳಿಂಗರಾಯ ಹಾ ಬಾಗಲ್ ತೋಳಿ ಹಿಡ್ಕೊಂಡು ನಿಂತಿದ್ದ. ಹೌದಿಪ್ಪ ಹೌದು. ಅವಾಗ ತಾಯಿ ಕನಬಾಯಿ ಮಾಳಿಂಗರಾಯ ಗದ್ದ ತುಟಿ ಹಿಡಿದು ಕೇಳ್ತಾಳೆ, ಎಲ್ಲೋ ಮಾಳಿಂಗರಾಯ, ಹಾ ಹಾ ಸಬ್ಬನ ಸೌರಾತ್ರಿ ಒಳಗೆ ಎಷ್ಟು ರಾತ್ರಿ ಬಂದಿದಿಲ್ಲಪ್ಪ, ಮುಖ ಸಣ್ಣ ಮಾಡ್ಕೊಂಡು ಏನು ಕಾರಣ ಬಂದಿದೆ, ಅಂತ ಸಂಕಟ ನಿನಗೆ ಏನು ಬಂದದ ಅಂತೇಳಿ ತಾಯಿ ಕನಬಾಯಿ ಕೇಳಿದಾಗ ಅವಾಗ ಹೇಳ್ತಾನಪ್ಪ ಮಗು ಮಾಳಿಂಗರಾಯ. ಮಗು ಮಾಳಿಂಗರಾಯ ಒಂದು ಮಾತು ಹೇಳ್ತಾನ. ಏನಂತ? ಯಾವಾಗ ತಾಯಿ ನನ್ನ ಗುರು ಭೀರದೇವರ, ಹೌದ ಅಲ್ಲದ ಅವದಾಡ ದೇವರ, ಸ್ವಾಮಘಾತಕ ದೇವರ, ಜೂಕುಮನಿ ದೇವರ, ಹೌದ, ಹರಿಯುವ ಹಾವಿನ ಗಂಡ, ಉರಿಯುವ ಕೆಚ್ಚಿನ ಗಂಡ ಗಂಡ ನನ್ನ ಗುರು ಭೀರದೇವರ ನನಗ ಹುಲಿ ಹಾಲು ಬೇಡ್ಯಾನ ತಾಯಿ, ತರ್ಲಾಕ್ ಹೊಂಟೀನಿ, ಆಶೀರ್ವಾದ ಮಾಡು ಅಂದ. ಹೌದಾ? ಅವಾಗ ತಾಯಿ ಕನಬಾಯಿ ಒಂದು ಮಾತು ಹೇಳ್ತಾಳ. ಏನ್ ಹೇಳಿದಳಪ್ಪ ತಾಯಿ ಕನಬಾಯಿ ಮಾತಾ? ಎಲ್ಲೋ ಮಾಳಿಂಗರಾಯ, ಹಾ ಒಂದು ಕಲ್ಲಿಗೆ ನಂಬಿದೆ ಅಂದ್ರ ಆ ಕಲ್ಲು ನಿನಗ ಆಶೀರ್ವಾದ ಮಾಡ್ತಿತ್ತಲ್ಲೋ. ಓ ಹಾ ಈತ ಬಗ, ಒಂದು ಕಲ್ಲಿಗೆ ನಂಬಿದೆ ಅಂದ್ರೆ ಕಲ್ಲು ನಿನಗ ಆಶೀರ್ವಾದ ಮಾಡ್ತಿತ್ತು. ಕಲ್ಲಿನ ಕಿತ್ತ ಖಟಗರಂತ ಗುರುವಿಗೆ ನಂಬಿದಿಲ್ಲ, ಹಾ ಹಾ ಆ ಗುರು ನಿನಗ ಕೊಲ್ಲಬೇಕಂತ ಹೌದು ಅವನ ವಿಚಾರದ. ಹಾ ಕ್ರೂರ ಪ್ರಾಣಿ ಹುಲಿ ಹರ್ಕೊಂಡು ತಿನ್ಲಿ, ನೀ ಸತ್ತು ಹೋಗ್ಲೆತ್ತ ಅವನ ವಿಚಾರದ ಮಾಳಿಂಗರಾಯ ಹುಲಿ ಹಾಲು ತರ್ಲಕ್ ಹೋಗಬೇಡ ಅಂದಳು ತಾಯಿ. ಹೌದಾ? ನಿನಗ ಗುರುವಲ್ಲ ವೈರಿ ಅದ ನಿನಗ. ಅವಾಗ ಮಾಳಿಂಗರಾಯ ಒಂದು ಮಾತು ಹೇಳ್ತಾನ. ಹೌದಾ? ಬತ್ತಪ್ಪ ಹುಲಿದು. ಹಾ ಹಾ ಹುಲಿ ಹೇಳ್ತಾನೆ, ಎಲ್ಲಿ ಮುಕ್ಕೊಡಿದ್ದು ಬಾಪ, ಒಟ್ಟು ಗದ್ದಲು ಮಾಡಬೇಡ, ಹಾ ಜನರ ಮನಸ್ಸು ಏಕಾಗ್ರತೆ ಅದ. ಅವಾಗ ಮಾಳಿಂಗರಾಯ ಒಂದು ಮಾತು ಹೇಳ್ತಾನ. ಏನಂತ? ಯವಾ ತಾಯಿ, ಹಾ ಒಂದು ದಿವಸ ಹಾಳಾಗಿ ಹೋಗಿ ಸತ್ತು ಮಣ್ಣಾಗುವಂತ ಈ ನನ್ನ ಧ್ಯೇಯ, ಧ್ಯೇಯ ಯವಾ ಗುರುವಿನ ಸಲುವಾಗಿ ನನ್ನ ಪ್ರಾಣ ಹೋಗ್ತಾನ. ನನ್ನಂತ ಪುಣ್ಯಾತ್ಮ ಯಾರು? ಯಾರು? ನನ್ನ ದೇಹದ ಬೂದಿ ಹರಿಯುವ ನೀರಿನಲ್ಲಿ ತೇಲಿ ಬಿಡಿ, ತೇಲಿ ಬಿಡಿ, ಹೋಗಿ ಬೀಳಲಿ ಮೇನಿನ ಬಾಯಿಯೋಳು. ಹೌದಾ? ಮುಷ್ಟಿ ಬೂದಿ ತಿಂದು ಪುಷ್ಟಿ ಆದೊಡೆ ಮೇನು, ಹೌದಾ? ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ. ಹುಟ್ಟು ಸಾವಿನಲ್ಲಿ ಯವಾ ಹಾ ಸುಟ್ರ ಬೂದಿಯಾಗಿ ಹಾರಿ ಹೋಗುವಂತ ಧ್ಯೇಯ, ಹಾ ಮಣ್ಣಾಗ ಒಯ್ದು ಮುಚ್ಚಿದ್ರ ಕೊಳತು ನಾರುವಂತ ನನ್ನ ಧ್ಯೇಯ, ನನ್ನ ಗುರುವಿನ ಸಲುವಾಗಿ ಪ್ರಾಣ ಹೋಗ್ತಾ ಅಂದ್ರೆ ನನಗೆ ಹೆಮ್ಮೆ ಅದ ತಾಯಿ. ಮುಂದಿಟ್ಟ ಕಾಲ ಹಿಂದೆ ಕೆಡಂಗಿಲ್ಲ ತಾಯಿ, ಆಶೀರ್ವಾದ ಮಾಡಿ ಹೋಗಿ ಬರ್ತೀನಿ ಅಂದ ಮಾಳಿಂಗರಾಯ. ಹೌದಾ? ತಾಯಿ ಕನಬಾಯಿ ಹೇಳ್ತಾಳ. ಅವಾಗೇನ್ ಹೇಳಿದ್ರಪ್ಪ? ಎಲ್ಲೋ ಮಾಳಿಂಗರಾಯ, ಹಾ ಹುಟ್ಟಿದ್ರ ನಿನ್ನಂತ ಧೀರ ಮಗ ಹುಟ್ಟಬೇಕು, ಪುಂಡ್ರ ಹೊಟ್ಟಿಲೆ ಪುಂಡ ಮಗನೇ ಹುಟ್ಟಿದೆ ಮಗನ ಮಾಳಿಂಗರಾಯ. ನಿನ್ನ ಮನಸ್ಸು ಪರೀಕ್ಷೆ ಮಾಡೋ ಸಲುವಾಗಿ ಈ ಮಾತು ಹೇಳಿನಿ. ಹೌದು. ನಿನ್ನ ಗುರು ಭಕ್ತಿ ಇಂಥ ಗುರುವಿನ ಮೇಲೆ ನಿನ್ನ ಶ್ರದ್ಧೆ ಆದಂದ್ರೆ ಹೋಗಿ ಬಾ, ನಿನಗೆ ಪರಮಾತ್ಮ ಭೀರದೇವರ ಕಾಪಾಡ್ತಂತೇಳಿ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಾಳ. ಹೌದು ಹೌದು ಹೌದು. ಹೆಂಗ ಹೊಂಟಾನ ಮಾಳಿಂಗರಾಯ? ಹ್ಯಾಂಗ ಹೊಂಟ್ರಿಪ್ಪ? ಒಂದ್ ಸ್ವಲ್ಪ ಸೂರು ಕಾಡ್ಲಕತ್ತದ, ಏನ್ ಮಾಡ್ಲಿ? ಇಲ್ಲ ಇಲ್ಲ ಇಲ್ಲ, ಅಲ್ಲೇ ಹೊಂಟದ ತಾಪ. ಇಲ್ಲ. ಎಂತ ಭಕ್ತಿ ಮಾಡ್ಲಕತ್ತಾನ ಮಾಳಿಂಗರಾಯ? ಎಂತ ಭಕ್ತಿ ಮಾಡ್ಯಾನಪ್ಪ? ಎಂತ ಭಕ್ತಿ ಮಾಡ್ತಾನ? ಹಾ ಹೇಳ್ರಲ್ಲ.